आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवण त्वगादीन् प्राणान्नमो भगवते पुरुषाय तुभ्यं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरून् भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಸರ್ವಪ್ರತೀಕ ಸಂಧಿಯಲ್ಲಿ ದೇವತೆಗಳ ಆಚರಣೆ, ಅಪರೋಕ್ಷ ಜ್ಞಾನಿಗಳಾದ ಅವರು ಯಾವ ರೀತಿಯಲ್ಲಿ ವಿಧಿನಿಷೇಧಗಳ ಆಚರಣೆಯನ್ನು ಮಾಡುತ್ತಾರೆ, ಆ ವಿಧಿನಿಷೇಧಗಳ ಆಚರಣೆಯನ್ನು ಮಾಡಿ ಭಗವಂತನಿಗೆ ಯಾವ ರೀತಿಯಲ್ಲಿ ಅರ್ಪಣೆ ಮಾಡುತ್ತಾರೆ ಎಂಬುದನ್ನು ನಾವು ತಿಳಿದು ಇಂತಹ ಮಹಾಮಹಿಮೋಪೇತರು ದೇವತೆಗಳು ಎಂಬುದಾಗಿ ಅವರಿಗೆ ಪ್ರತಿನಿತ್ಯದಲ್ಲೂ ನಮಸ್ಕಾರವನ್ನು ಮಾಡಿದರೆ ದೇವತೆಗಳು ನಮ್ಮನ್ನೂ ಕೂಡ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರನ್ನಾಗಿ ಮಾಡುತ್ತಾರೆ. ಬರೀ ದೇವತೆಗಳನ್ನು ಇಂಥವರು ಅಂತ ತಿಳಿದರೆ ಸಾಲದು. ದೇವತೆಗಳ ಮಹಿಮೆ, ದೇವತೆಗಳೊಳಗಿದ್ದು ಪ್ರೇರಣೆ ಮಾಡುವ ಭಗವಂತನ ವಾಯುದೇವರ ಮಹಿಮೆಯನ್ನು ಕೂಡ ನಾವು ತಿಳಿದಾಗ ಮಾತ್ರ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಸಾಧ್ಯ. ಆದ್ದರಿಂದಲೇ ಹರಿಕಥಾಮೃತ ಸಾರ ಅಂದರೆ ಅನೇಕ ವಿಷಯಗಳ ಸಂಗ್ರಹವನ್ನು ಜಗನ್ನಾಥದಾಸರು ಇಲ್ಲಿ ಮಾಡಿದ್ದಾರೆ. ಹಾಗಾಗಿ ಸರ್ವಪ್ರತೀಕ ಸಂಧಿ ಎಂಬುದು ದೇವತೆಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದ, ದೇವತೆಗಳು ಆಚರಣೆ ಮಾಡುವಂತಹ ಆಚಾರ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಜಗನ್ನಾಥದಾಸರು ಒದಗಿಸಿಕೊಡ್ತಾ ಇದ್ದಾರೆ. ನಿನ್ನಿನ ಪದ್ಯದಲ್ಲಿ ವಿಧಿನಿಷೇಧಗಳ ಆಚರಣೆಯ ಬಗ್ಗೆ ನಿರೂಪಣೆ ಮಾಡಿದ್ದರು. ಈಗ ದೇವತೆಗಳು, ವ್ಯಾಪ್ತೋಪಾಸಕರಾದ ಈ ದೇವತೆಗಳು ಎಲ್ಲೆಲ್ಲಿದ್ದು ಏನೇನು ಕೆಲಸಗಳನ್ನು, ವಿಧಿಯನ್ನು, ನಿಷೇಧವನ್ನು ಕೂಡ ಹೇಗೆ ಆಚರಣೆ ಮಾಡ್ತಾರೆ ಎಂಬುದನ್ನು ಹೇಳ್ತಾರೆ. ವಿಧಿಯನ್ನು ಹೇಗೆ ಆಚರಣೆ ಮಾಡ್ತಾರೆ, ಅವರಿಗೆ ನಿಷೇಧ ಯಾವುದು, ಇದನ್ನು ಈ 9ನೇ ಪದ್ಯದಲ್ಲಿ ಕಲಿಯೇ ಮೊದಲಾದ ಖಿಲ ದಾನವರೊಳಗೆ ಬ್ರಹ್ಮಭವಾದಿ ದೇವರ್ಗಳು ನಿಯಾಮಕರಾಗಿ ಹರಿಯಾಜ್ಞೆಯಲ್ಲಿ ಅವರವರ ಕಲುಷ ಕರ್ಮವ ಮಾಡಿಸಿ ಜಲರು ಹೇ ಕ್ಷಣ ನಿಗರ್ಪಿಸುತ್ತ ನಿಶ್ಚಲ ಸುಭಕ್ತಿ ಜ್ಞಾನ ಪೂರ್ಣರು ಸುಖಿಪರವರೊಳಗೆ. ಪದಚ್ಛೇದ. ಕಲಿಯೇ ಮೊದಲಾದ ಅಖಿಲ ದಾನವರ ಒಳಗೆ ಬ್ರಹ್ಮ ಭವಾದಿ ದೇವರ್ಗಳು ನಿಯಾಮಕರಾಗಿ ಹರಿಯ ಆಜ್ಞೆಯಲ್ಲಿ ಅವರವರ ಕಲುಷ ಕರ್ಮವ ಮಾಡಿಸಿ ಜಲರುಹೇಕ್ಷಣನಿಗೆ ಅರ್ಪಿಸುತ್ತ ನಿಶ್ಚಲ ಸುಭಕ್ತಿ ಜ್ಞಾನ ಪೂರ್ಣರು ಸುಖಿಪರವರೊಳಗೆ. ಈ ದೇವತೆಗಳಿಗೆ ಪರಮಾತ್ಮ ವಿಧಾನ ಮಾಡಿದ್ದಾನೆ. ಕಲಿಯೇ ಮೊದಲಾದ ಎಲ್ಲ ದಾನವರೊಳಗೆ ಬ್ರಹ್ಮನಿಂದ ಆರಂಭ ಮಾಡಿಕೊಂಡು ರುದ್ರಾದಿ ಸಕಲ ದೇವತೆಗಳು ಕೂಡ ನಿಯಾಮಕರಾಗಿ ಪರಮಾತ್ಮನ ಆಜ್ಞೆಯಿಂದ
ಅವರವರ ಪಾಪಕರ್ಮಗಳನ್ನು ತಾವು ಮಾಡಿ ಅವರಿಂದ ಮಾಡಿಸಿ ಕಮಲನಯನನಾದ ಕಮಲನಂತೆ ಕಣ್ಣುಳ್ಳಂತಹ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡುತ್ತಾ ಅಲ್ಲಿದ್ದು ಪಾಪಕರ್ಮಗಳನ್ನು ಮಾಡಿಸಿದ್ದರಿಂದ ಯಾವುದೇ ವಿಧವಾದ ಭಕ್ತಿಯಲ್ಲಿ ಚಾಂಚಲ್ಯವಿಲ್ಲದಂತೆ ನಿಶ್ಚಲವಾದ ಒಳ್ಳೆಯ ಭಕ್ತಿ ಜ್ಞಾನಗಳಿಂದ ಪರಮಾತ್ಮನ ಕೆಲಸವನ್ನು ಮಾಡಿದ್ದೀವಿ ಅಂತ ಜ್ಞಾನದಿಂದ ತುಂಬಿಕೊಂಡು ಆ ದೈತ್ಯರೊಳಗಿದ್ದರೂ ಕೂಡ ಅವರು ಸುಖವನ್ನು ಪಡುತ್ತಾರೆ. ಕಲಿಯ ಮೊದಲಾದ ಖಿಲ ದಾನವರೊಳಗೆ ಬ್ರಹ್ಮಭವಾದಿ ದೇವರ್ಗಳು. ದೇವತೆಗಳು ಎಲ್ಲ ಕಡೆಯಲ್ಲೂ ಇರ್ತಾರೆ. ಅವರಿಗೆ ಭಗವಂತ ಸಾಂಶರು ಅಂತ ಮಾಡಿದ್ದಾನೆ. ಮನುಷ್ಯರು ನಾವು ನಿರಂಶರು. ಎಲ್ಲರ ಒಳಗೆ ಇದ್ದು ಪುಣ್ಯಕರ್ಮವನ್ನು ಪಾಪಕರ್ಮವನ್ನು ಅವರು ಮಾಡಿಸಲೇಬೇಕು. ಯಾರಿಗೂ ನಮಗೆ ಸ್ವತಂತ್ರವಾಗಿ ಪಾಪ ಪುಣ್ಯಕರ್ಮಗಳನ್ನು ಮಾಡಿಸುವ ಸಾಮರ್ಥ್ಯ ನಮಗಿಲ್ಲ. ಅವರೊಳಗೆ ದೇವತೆಗಳೊಳಗೆ ವಾಯುದೇವರು, ವಾಯುದೇವರೊಳಗೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯಲ್ಲಿ ಪರಮಾತ್ಮ ಕೂತು ಪುಣ್ಯ ಪಾಪ ಕರ್ಮಗಳನ್ನು ಪ್ರೇರಣೆ ಮಾಡ್ತಾರೆ. ಹಾಗೆ ದಾನವರಲ್ಲಿ ಕಲಿ ಮುಖ್ಯ, ಮೊದಲಿಗ. ಅವನಿಗೆ ಸಮಾನರಾಗಿರತಕ್ಕಂತಹ ಮತ್ತೊಬ್ಬ ದಾನವರಿಲ್ಲ. ದೇವತೆಗಳಲ್ಲಿ ಹೇಗೆ ಬ್ರಹ್ಮವಾಯುಗಳಿಗೆ ಸಮಾನರಾದವರಿಲ್ಲವೋ ಹಾಗೆ. ಆದರೆ ಅತ್ಯಂತ ದುಷ್ಟನಾದ ಕಲಿಗೆ ಪಾಪಕರ್ಮವನ್ನು ಮಾಡುವುದರಲ್ಲಿ ಅತ್ಯಂತ ಅವನಿಗೆ ಆಸೆ. ಪಾಪಕರ್ಮವನ್ನು ಮಾಡಬೇಕು ಅಂತ ಆಸೆ ಇದ್ದರೂ ಕೂಡ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ ಅವನಿಗೆ. ಯಾಕೆಂದರೆ ಅವನಿಗೆ ಅತಿ ಆಸೆ ಪಾಪಕರ್ಮದಲ್ಲಿ ಅಂದರೆ ಆ ದಾನವರು ಸಕಲ ದೋಷ ಸ್ವರೂಪರು. ಅವರ ಸ್ವರೂಪವೇ ದೋಷದ ಸ್ವರೂಪ. ಶಕ್ತಿ ಸಾಮರ್ಥ್ಯ ರೂಪವಾದ ಗುಣ ಅವರಲ್ಲಿ ಸಾಧ್ಯ ಇಲ್ಲ. ಹೀಗಾಗಿ ಪಾಪಕರ್ಮವನ್ನು ಕಲಿಯೇ ಸ್ವತಂತ್ರವಾಗಿ ಮಾಡಲಿಕ್ಕಾಗೋದಿಲ್ಲ. ಅವನಲ್ಲಿ ದೇವತೆಗಳ ಆವೇಶಗೊಂಡು ಅವನಲ್ಲಿ ನಿಂತು ತಾವು ಮಾಡಿಸಬೇಕು. ದೇವತೆಗಳೇ ಸ್ವತಂತ್ರವಾಗಿ ಕೆಲಸ ಮಾಡೋದಿಲ್ಲ. ಹರಿಯಾಜ್ಞೆಯಲ್ಲಿ ಅವರವರ ಕಲುಷ ಕರ್ಮಗಳ ಪರಮಾತ್ಮನ ಆಜ್ಞೆ. ನೀವು ಆ ದೈತ್ಯರ ಒಳಗೆ ನಿಂತು ಅವರ ಪಾಪಕರ್ಮವನ್ನು, ಕಲುಷಕರ್ಮ ಅಂದರೆ ಪಾಪಕರ್ಮವನ್ನು ಮಾಡಿಸಬೇಕು, ನಿಯಾಮಕರಾಗಿರಬೇಕು ಅಂತ ಪರಮಾತ್ಮನ ಅಪ್ಪಣೆ. ಹಾಗೆ ಇರ್ತಾರೆ. ಅವರವರ ಕಲುಷ ಕರ್ಮವ ಮಾಡಿಸಿ ಪ್ರೇರಕ ಅಪಿ ಪಾಪಾನಾಂ ನೈವಸ್ಯುಹು ದುಃಖಭಾಗಿನಃ ಅಂತ. ಪಾಪಕರ್ಮವನ್ನು ದೇವತೆಗಳು ಮಾಡಿಸಿದರೂ ಕೂಡ ದೇವತೆಗಳಿಗೆ ದುಃಖ ಆಗೋದಿಲ್ಲ. ಈ ಪದ್ಯದ ವ್ಯಾಖ್ಯಾನವನ್ನು ಅನೇಕ ಬಾರಿ ಹರಿಕಥಾಮೃತಸಾರದ ಉಪನ್ಯಾಸದ ಹಿಂದಿನ ಉಪನ್ಯಾಸಗಳಲ್ಲಿ ಕೇಳಿದ್ದೀರಿ, ಸ್ಮರಣೆ ಮಾಡಿಕೊಳ್ಳ್ರಿ. ಭೀಮಸೇನನಾಗಿ ಪಾಂಡವರೈವರಲ್ಲಿ ತಾನೊಬ್ಬನಾಗಿ ವಾಯುದೇವರು ಕೂತಿದ್ದಾರೆ. ಪಾಪಿ ದುಶ್ಯಾಸನ, ದುರ್ಯೋಧನಾದಿಗಳು ದ್ರೌಪದಿಯ ಸೆರಗನ್ನೆಳೆಯುತ್ತಾ ಇದ್ದಾರೆ. ದ್ರೌಪದಿಯ ಸೆರಗನ್ನೆಳೆಯುವಂತಹ ಮಹಾಪಾಪದ ಕಾರ್ಯವನ್ನು ದುಶ್ಯಾಸನನಿಗೆ ಅಂದರೆ ಆ ದೈತ್ಯನಿಗೆ ಮಾಡಬೇಕು ಅಂತ ಆಸೆ. ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಅದಕ್ಕೆ ವಾಯುದೇವರು ದುರ್ಯೋಧನ ದುಶ್ಯಾಸನರಲ್ಲಿ ಇದ್ದು ಪಾಪಕರ್ಮವನ್ನು ಮಾಡಿಸಿ, ಇದು ನಾನು ಮಾಡಿಲ್ಲ, ಪಾಪಕರ್ಮವನ್ನು ಭಗವಂತನ ಪ್ರೇರಣೆಯಿಂದ ಮಾಡಿದ್ದೀನಿ ಸ್ವಾಮಿ, ಈ ಪಾಪಿ ಮಾಡಿದ ಈ ದುಷ್ಕಾರ್ಯದಿಂದ ನೀನು ಪ್ರೀತನಾಗು ಅಂತ ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಡ್ತಾರೆ. ಇದಂತೂ ಮಹದಾಶ್ಚರ್ಯಂ ಸಭಾಮಧ್ಯೆ ವೃಕೋದರ. ಅಷ್ಟು ಜನರ ಸಭಾಮಧ್ಯದಲ್ಲಿ ಭೀಮಸೇನ ದೇವರು ತನ್ನ ಹೆಂಡತಿಗೆ ಸ್ವಭಾರ್ಯಾಯೈ, ತನ್ನ ಹೆಂಡತಿಗೆ ಅವಮಾನವಾಗುತ್ತಾ ಇದ್ದರೂ ಭಗವಂತನಿಚ್ಛೆ, ಪರಮಾತ್ಮನ ಆಜ್ಞೆ ಹೀಗಿದೆ ಎಂಬುದನ್ನು ತಿಳಿದು ಮಾಡಿದ್ದಾರಾದ್ದರಿಂದ ಅವರಿಗೆ ಪಾಪಕರ್ಮದ ಲೇಪ ಆಗೋದಿಲ್ಲ. ಯೋ ಯೋ ಯಾಂ ಯಾಂ ತನುಂ ಭಕ್ತ್ಯಾ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಯಾರು ಯಾವ ದೇವತೆಯನ್ನು ಶ್ರದ್ಧೆಯಿಂದ ಆರಾಧನೆ ಮಾಡಲಿಕ್ಕೆ ಬಯಸ್ತಾರೆ ಅದೇ ರೀತಿಯ ಶ್ರದ್ಧೆಯನ್ನೇ ಪರಮಾತ್ಮ ಅವರಿಗೆ ಸದಾ ಅವರ ಮನಸ್ಸಿನಲ್ಲಿ ಸ್ಥಿರವಾಗಿ ಇಡುತ್ತಾನೆ.
ಜೀವರಲ್ಲಿ ಅನಾದಿ ಕಾಲದಿಂದ ಸುಪ್ತವಾಗಿರತಕ್ಕಂಥ ಭಾವನೆಗಳು, ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ, ಅದನ್ನು ಜಾಗೃತಗೊಳಿಸೋದೇ ಭಗವಂತನ ಸೃಷ್ಟಿಯ ಉದ್ದೇಶ. ದಾನವರು, ದೈತ್ಯರು, ರಾಕ್ಷಸರು ಇವರೆಲ್ಲ ಅನಾದಿ ಕಾಲದಿಂದ ಕಲುಷಕರ್ಮದಲ್ಲೇ, ಪಾಪಕರ್ಮದಲ್ಲೇ ಅವರಿಗೆ ಶ್ರದ್ಧೆ. ಅದನ್ನು ಜಾಗೃತಗೊಳಿಸಲಿಕ್ಕೆ ಅವರಿಂದ ಮತ್ತೆ ಮತ್ತೆ ಕಲುಷಕರ್ಮವನ್ನು ಮಾಡಿಸ್ತಾನೆ ಪರಮಾತ್ಮ. ತನಗೆ ಅತ್ಯಂತ ಪ್ರೀತಿಪಾತ್ರರಾದ ದೇವತೆಗಳಿಂದ ಪಾಪಕರ್ಮಕ್ಕೆ ದೈತ್ಯರಿಗೆ ಪ್ರೇರಣೆಯನ್ನು ಕೊಡಿಸ್ತಾನೆ. ಆದ್ದರಿಂದ ದೇವತೆಗಳು ದಾನವರೊಳಗೆ ಆವಿಷ್ಟರಾಗಿ ಪಾಪಕರ್ಮವನ್ನು ಮಾಡಿಸಿಬಿಡ್ತಾರೆ. ಬರುವ ಪಾಪವನ್ನು ಸ್ವೀಕರಿಸದೆ ಅದನ್ನು ಹಾಗೇ ಬಿಡುವ ಸಾಮರ್ಥ್ಯವೂ ಅವರಿಗಿದೆ. ದೇವತೆಗಳಿಗೆ ಮಾಡಿಸಿಬಿಟ್ಟವಲ್ಲ ಅಂತ ಕೈಗಂಟೋದಿಲ್ಲ ಅವರಿಗೆ. ಆದರೆ ಸಜ್ಜನರಲ್ಲಿ ಪುಣ್ಯಕರ್ಮವನ್ನು ಪ್ರೇರಣೆ ಮಾಡಿದಾಗ ಅದರಿಂದ ಬರುವ ಪುಣ್ಯವನ್ನು ಸ್ವೀಕಾರ ಮಾಡ್ತಾರೆ, ಬಿಡೋದಿಲ್ಲ. ಹೆಚ್ಚು ಸ್ವೀಕಾರ ಮಾಡ್ತಾರೆ. ಒಂದು ಏಕಾದಶಿ ಉಪವಾಸವನ್ನು ಒಬ್ಬ ಸಜ್ಜನ ಮಾಡಿದ ಅಂದರೆ ಹೆಚ್ಚು ಪುಣ್ಯ ಯಾರಿಗೆ ಹೋಗುತ್ತೆ ಅಂದರೆ ದೇವತೆಗಳಿಗೆ ಹೋಗುತ್ತೆ. ಕಡಿಮೆ ಪುಣ್ಯ ಮನುಷ್ಯರಿಗೆ ಬರುತ್ತೆ. ಆದ್ದರಿಂದ ಕಲಿಯ ಮೊದಲಾದ ಖಿಲ ದಾನವರೊಳಗೆ ಬ್ರಹ್ಮಭವಾದಿ ದೇವರ್ಗಳು ನಿಯಾಮಕರಾಗಿ ಅವರವರ ಕಲುಷಕರ್ಮವ ಮಾಡಿಸಿ ಜಲರು ಹೇಕ್ಷಣ ನಿಗರ್ಪಿಸುತ್ತ ಸುಖಿಪರವರೊಳಗೆ. ಜಲರು ಹೇಕ್ಷಣ, ಕಮಲನಯನಾಗಿರತಕ್ಕಂಥ ಪರಮಾತ್ಮ ವಾಸುದೇವನಿಗೆ ದೇವತೆಗಳು ದಾನವರಲ್ಲಿ ಪ್ರೇರಣೆ ಮಾಡಿ ಕಲುಷಕರ್ಮವನ್ನು ಮಾಡಿದ್ದನ್ನು ಅರ್ಪಿಸ್ತಾ ಸುಖ ಪಡ್ತಾ ಇರ್ತಾರೆ ಅಂತ. ಇಲ್ಲೊಂದು ಪ್ರಶ್ನೆ ಅಲ್ಲ, ಯದ್ಯಪಿ ಪಾಪಕರ್ಮ ಮಾಡೋದಕ್ಕಿಂತ ಮಾಡಿಸೋದು ಹೆಚ್ಚು ಪಾಪಕರ. ಪಾಪಕರ್ಮವೇ ಸಮರ್ಪಣೆಗೆ ಯೋಗ್ಯ ಅಲ್ಲ ಅಂದಮೇಲೆ ಅದು ನಿಷಿದ್ಧ. ಯಾಕೆಂದರೆ ಪರಮಾತ್ಮ ಅದನ್ನು ಮಾಡಬೇಡ ಅಂತ ಹೇಳಿದ್ದಾನೆ, ಅದು ಕರ್ಮ ನಿಷಿದ್ಧ ಆಯಿತು. ಮಾಡಬೇಡ ಅಂದರೂ ಅದನ್ನು ಮಾಡಿ ನಾನು ಮಾಡಿದ್ದೇನೆ ಸ್ವೀಕರಿಸು ಅಂತ ದೇವರಿಗೆ ಹೇಳಲಿಕ್ಕಾಗತ್ತಾ? ಪಾಪಕರ್ಮ ಪ್ರೇರಣೆ ಇನ್ನೂ ಹೆಚ್ಚು ಪಾಪಕರ ಅಂತಂದ ಮೇಲೆ ದೇವತೆಗಳು ಹೇಗೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಸುಖಿಪರ ಅವರೊಳಗೆ ಆನಂದ ಪಡ್ತಾರೆ ಹೇಗೆ ಅಂತ ಒಂದು ಪ್ರಶ್ನೆ. ಇದಕ್ಕೆ ಉತ್ತರವನ್ನು ಹೀಗೆ ಕೊಡ್ತಾರೆ. ದೇವತೆಗಳು ಮಾಡೋದು ತಮ್ಮ ಪಾಪಕರ್ಮವನ್ನಲ್ಲ, ತಮ್ಮ ಪಾಪಕರ್ಮದ ಸಮರ್ಪಣೆ ಅಲ್ಲ, ದೈತ್ಯರ ಪಾಪಕರ್ಮದ ಸಮರ್ಪಣೆಯನ್ನು ಮಾಡಿಸ್ತಾರೆ. ತಾವು ಕಲಶಕರ್ಮವನ್ನು ತಾವಾಗೇ ಮಾಡೋದಿಲ್ಲ, ತಮಗಾಗಿ ಮಾಡಿಕೊಳ್ಳೋದಿಲ್ಲ. ದಾನವರ ಒಳಗಿದ್ದು ಅವರಿಗಾಗಿ ಅವರಿಗೆ ಪ್ರೇರಣೆಯನ್ನು ನೀಡುವುದಕ್ಕೋಸ್ಕರವಾಗಿ ಪರಮಾತ್ಮನ ಆಜ್ಞೆಯಿಂದ ಪಾಪಕರ್ಮವನ್ನು ಮಾಡುತ್ತಾರೆ. ಆದ್ದರಿಂದ ದೇವತೆಗಳಿಗಿದು ಪಾಪಕರ್ಮ ಆಗೋದಿಲ್ಲ. ಹರಿಯಾಜ್ಞಾ ಕರಣಾದೇವ ಪುಣ್ಯಮೇವಾಭಿರಾಪ್ಯತೆ ಅಂತ ಪರಮಾತ್ಮನ ಆಜ್ಞೆ ಮುಗಿದೋಯ್ತು, ಅದನ್ನು ಮಾಡಬೇಕು ಅಂತ ಮಾಡ್ತಾರೆ. ಆದ್ದರಿಂದ ಈ ಕೆಲಸ ದೇವರಿಗೆ ಪ್ರಿಯ. ಪರಮಾತ್ಮ ಹೇಳ್ತಾನೆ, ನನಗಿದು ಪ್ರಿಯ, ಇದು ನೀವು ಮಾಡಿರಿ ಅಂತ. ಆದ್ದರಿಂದ ಪರಮಾತ್ಮನಿಗೆ ಪ್ರಿಯಕರವಾದ್ದರಿಂದ ಅದನ್ನು ಮಾಡ್ತಾರೆ, ದೇವರಿಗೆ ಅರ್ಪಣೆಯನ್ನು ಮಾಡ್ತಾರೆ. ಆದ್ದರಿಂದ ಪ್ರೇರಿಸುವ ಪಾಪಕರ್ಮ ದಾನವರಿಗೆ ಇಷ್ಟ, ಅದು ಅವರಿಗೆ ಯೋಗ್ಯವೂ ಹೌದು, ಮಾಡಿಸಲೇಬೇಕು. ಅದನ್ನು ಮಾಡಲಿಕ್ಕೆ ಅವರಿಗೆ ಸ್ವತಃ ದೈತ್ಯರಿಗೆ ಶಕ್ತಿ ಇಲ್ಲ. ದಾನವರಿಗೆ ಶಕ್ತಿಗೋಸ್ಕರವಾಗಿ ಶ್ರೀಹರಿ ಶಕ್ತರಾದ ದೇವತೆಗಳನ್ನು ದಾನವರಲ್ಲಿ ಆವೇಶಗೊಳಿಸಿ ಅವರಿಗೆ ಪಾಪಕರ್ಮವನ್ನು ಮಾಡಿಸ್ತಾನೆ ಪರಮಾತ್ಮ. ಪಾಪಕರ್ಮ ಪ್ರೇರಣೆ ಪರಮಾತ್ಮನಿಗೆ ಇಷ್ಟವಾಯಿತು, ಇವಾಗ ಅವನಿಗೆ ಅರ್ಪಿಸಲು ಯೋಗ್ಯವಾಯಿತು. ಆದ್ದರಿಂದ ಸಮರ್ಪಣೆ ಮಾಡ್ತಾರೆ. ತಾವು ಸಮರ್ಪಣೆ ಮಾಡಿದ್ದರಿಂದ ಪುಣ್ಯಭಾಗ್ಯಗಳಾಗಿ ಸುಖವನ್ನು ಪಡ್ತಾರೆ. ಉಪಾಸನಾ ಧರ್ಮಫಲಂ ಯಥೋ ದೇಹಾಂತರ ಸ್ಥಿತಿ ಅಂತ ಈಗ ದೇವತೆಗಳು ತಾವು ಮಾಡಿದ ಉಪಾಸನೆಯ ಪುಣ್ಯದ ಫಲವಾಗಿ ತಾವೇನೇನು ಹಿಂದೆ ಉಪಾಸನೆಗಳನ್ನು ಮಾಡಿದ್ದಾರೆ ಅದರ ಫಲವಾಗಿ ದಾನವರ ಒಳಗಿದ್ದು ಪಾಪಕರ್ಮ ಪ್ರೇರಣೆ ಮಾಡಿ ಪಾಪಕರ್ಮವನ್ನು ಮಾಡಿಸಿ ಸುಖ ಪಡ್ತಾರೆ, ಸಮರ್ಪಿಸ್ತಾರೆ. ದೇವರಿಗೆ ಸಮರ್ಪಣೆಯನ್ನು ಮಾಡೋದರಿಂದಲೇ ಪಾಪಕರ್ಮ ಪುಣ್ಯಕರವಾಗಿ ಬಿಡುತ್ತೆ. ದಾನವರು ದೇವತೆಗಳ ಪ್ರೇರಣೆಯಿಂದ ಆದ ಪಾಪಕರ್ಮಗಳನ್ನು ತಾವು ಮಾಡಿದ್ದರಿಂದ ನಾವು ಮಾಡಿದ್ದೇವೆ ಅನ್ಕೋತಾರೆ ಹೊರತು ನಾಹಂಕರ್ತ ಹರಿಕರ್ತ ಅಂತ ಅವರಿಗಿರೋದಿಲ್ಲ, ಸಮರ್ಪಣೆ ಮಾಡೋದಿಲ್ಲ. ಆದ್ದರಿಂದ ಒಂದೇ ದೇಹದಲ್ಲಿ ದೇವತೆಗಳು ಇದ್ದು ಮಾಡಿಸಿದ ದೇವತೆಗಳಿಗೆ ಪಾಪ ಅಂಟೋದಿಲ್ಲ.
ನಾವು ಮಾಡಿಲ್ಲ, ಪರಮಾತ್ಮನ ಆಜ್ಞೆಯಿಂದ ಮಾಡಿಸಿದ್ದೀವಿ ಅಂತಂದ ದೇವತೆಗಳಿಗೆ ಪುಣ್ಯ, ನಾವೇ ಮಾಡಿದ್ದೀವಿ ಅಂತಂದುಕೊಂಡ ದೈತ್ಯರಿಗೆ ಅದು ಪಾಪ, ದೇವರಿಗೂ ಅರ್ಪಣೆ ಮಾಡೋದಿಲ್ಲ. ಆಯಿತು, ಇದು ದೇವತೆಗಳು ದೈತ್ಯರಲ್ಲಿದ್ದು ಮಾಡ್ತಾರಾಯಿತು. ದೇವತೆಗಳು ಪಾಪಕರ್ಮವನ್ನು ಮಾಡ್ತಾರಲ್ಲ ಕೆಲವೊಮ್ಮೆ, ಪ್ರಾರಬ್ಧ ಕರ್ಮವಶದಿಂದ ದೇವತೆಗಳಿಗೂ ಪಾಪಕರ್ಮ ಮಾಡ್ತಾರೆ. ಅಸುರಾವೇಶದಿಂದ ಅವರಿಗೆ ಪಾಪಕರ್ಮ ನಡೆಯುತ್ತವರಲ್ಲಿ, ಅಸುರಾವೇಶದಿಂದ ಪಾಪಕರ್ಮವನ್ನು ಮಾಡ್ತಾರೆ. ಆದರೂ ಅಪರೋಕ್ಷ ಜ್ಞಾನಿಗಳಾದ್ದರಿಂದ ಅವರಿಗೆ ಆ ಪಾಪಕರ್ಮವನ್ನು ಪರಮಾತ್ಮ ಲೇಪ ಮಾಡೋದಿಲ್ಲ. ಅದು ಅಪರೋಕ್ಷ ಜ್ಞಾನದ ಫಲದ ಮಹಾತ್ಮೆ. ಮಹತ್ತಾದ ಪ್ರಾರಬ್ಧ ಕರ್ಮ ಇದ್ದರೆ ಪಾಪಕರ್ಮದಿಂದ ಸೂಚಿತವಾದ ಆ ಪ್ರಾರಬ್ಧ ಕರ್ಮದಿಂದಲೇ ಅವರು ದುಃಖ ಅನುಭವಿಸಬೇಕಾದತ್ತೆ. ಆದರೂ ದೇವತೆಗಳೊಳಗೆ ದೈತ್ಯರು ಆವೇಶಗೊಂಡು ದೇವತೆಗಳಿಗೆ ಪಾಪಕರ್ಮವನ್ನು ಮಾಡಿಸ್ತಾರಾದ್ದರಿಂದ ದೇವತೆಗಳೊಳಗೆ ನಿಂತು ಪಾಪಕರ್ಮ ಪ್ರೇರಣೆ ಮಾಡಿಸಿದ ಪಾಪದ ಫಲ ದೈತ್ಯರಿಗೆ ಹೋಗುತ್ತೆ. ಯಾಕೆಂದರೆ ನಾನು ಇವರಲ್ಲಿ ನಿಂತು ಪಾಪವನ್ನು ಮಾಡಿಸಿದ್ದೀನಿ ಅಂತ ಅವ್ರಿಗೆ ಅಹಂಕಾರ ಬರುತ್ತೆ, ದೇವರಿಗೆ ಸಮರ್ಪಣೆ ಮಾಡೋದಿಲ್ಲ. ಆದರೆ ದೇವತೆಗಳು ಮಾತ್ರ ಪರಮಾತ್ಮನೇ ನನ್ನ ಪ್ರಾರಬ್ಧ ಕರ್ಮಾನುಸಾರವಾಗಿ ನನ್ನಿಂದ ಪಾಪ ಮಾಡಿಸಿದ್ದಾನೆ, ಅದು ಪರಮಾತ್ಮನಿಗೆ ಇಷ್ಟವಾಗಿದೆ, ಅದಕ್ಕಾಗಿ ಮಾಡಿಸಿದ್ದಾನೆ, ಪರಮಾತ್ಮ ಸುಪ್ರೀತನಾಗಲಿ ಎಂದು ಬಿಡ್ತಾರೆ. ಆದ್ದರಿಂದ ದುಃಖ ದೇವತೆಗಳಿಗಿಲ್ಲ. ಸ್ವಲ್ಪ ಕಾಲ ಅಸುರಾವೇಶದಿಂದ ಪಾಪಕರ್ಮವನ್ನು ಮಾಡಿದ್ದರಿಂದ ಹರಿಸ್ಮರಣೆ ತಪ್ಪಿ ಹೋಗಿಬಿಡುತ್ತವರಿಗೆ, ಪರಮಾತ್ಮನ ವಿಸ್ಮರಣೆ ಬರುತ್ತೆ. ದೇವರ ಧ್ಯಾನ ಮಾಡುವ ಆನಂದ ಸ್ವಲ್ಪ ಕಾಲ ಇಲ್ಲವಾಗತ್ತೆ, ಅದು ಅನಿಷ್ಟವಾಗತ್ತೆ. ಆ ದೇವರ ಸ್ಮರಣೆ ಧ್ಯಾನ ಇಲ್ಲವಾದಾಗಲೂ ಕೂಡ ಅಬ್ಬಾ ಪ್ರಾರಬ್ಧ ಉಂಡು ತೀರಿಬಿಡ್ತು ಅಂತ ಸುಖವನ್ನೇ ಪಡ್ತಾರೆ. ಇದು ಪ್ರಾರಬ್ಧ ಕರ್ಮ ಇತ್ತು, ಹೀಗಾಗಬೇಕಾಗಿತ್ತು, ಪರಮಾತ್ಮ ತನ್ನ ಧ್ಯಾನವನ್ನು ಕೊಡದೆ ನಮಗೆ ಹೀಗೆ ಮಾಡಿದ, ಸ್ವಾಮಿ ಇದರಿಂದಲೂ ನೀನು ಸುಪ್ರೀತನಾಗಿ ಬಿಡು ಅಂತಂತಾರೆ. ಅದಕ್ಕೆ ದೇವತೆಗಳಿಗೆ ಅಸುರಾವೇಶ ಬಂದು ಪಾಪಕರ್ಮ ಮಾಡಿದಾಗಲೂ, ದೈತ್ಯರಲ್ಲಿದ್ದು ಪಾಪಕರ್ಮ ಪ್ರೇರಣೆಯನ್ನು ಮಾಡಿದಾಗಲೂ ಅವರ ಭಕ್ತಿಗಾಗಲಿ ಜ್ಞಾನಕ್ಕಾಗಲಿ ವೈರಾಗ್ಯಕ್ಕಾಗಲಿ ಚಾಂಚಲ್ಯವಿಲ್ಲ. ನಿಶ್ಚಲ ಸುಭಕ್ತಿ ಜ್ಞಾನಪೂರ್ಣರು ಸುಖಿಪರು. ಪ್ರಾರಬ್ಧ ಕರ್ಮ ಇಲ್ಲದೇ ಇದ್ದಾಗ ದೇವತೆಗಳು ನಿಶ್ಚಲವಾದ ಚಲಿಸದೇ ಇರುವ ಭಕ್ತಿಜ್ಞಾನ ಪೂರ್ಣರೇ ಆಗಿರ್ತಾರೆ ಹೊರತು ಕಡಿಮೆ ಆಗೋದಿಲ್ಲ. ಅಸುರರಲ್ಲಿ ಆವೇಶಗೊಂಡ ಕಾರಣಕ್ಕೆ ದೇವತೆಗಳ ಜ್ಞಾನ ಗುಣ ಕಡಿಮೆ ಆಗೋದಿಲ್ಲ. ದೈತ್ಯರ ಒಳಗೆ ಅಸುರರೊಳಗೆ ಪಾಪ ಪ್ರೇರಣೆಯನ್ನು ಮಾಡಿದರೂ ಕೂಡ ಆ ಮೂಲಕವಾಗಿಯೂ ಕೂಡ ಹರಿಸೇವೆಯನ್ನೇ ನಾವು ಮಾಡಿದ್ದೇವೆ ಅಂತ ಅಧಿಕವಾಗಿ ಮಾಡಿ ಇನ್ನೂ ಹೆಚ್ಚಾದ ಜ್ಞಾನಾದಿ ಗುಣಗಳನ್ನು ವೃದ್ಧಿ ಮಾಡಿಕೊಳ್ತಾರೆ. ಸ್ವಯೋಗ್ಯ ಜ್ಞಾನಾದಿ ಗುಣಪೂರ್ಣರೇ ಆಗುತ್ತಾರೆ. ಇಂಥ ದೊಡ್ಡ ಪ್ರಮೇಯವನ್ನು ಎಷ್ಟು ಸರಳವಾಗಿ 6 ಸಾಲುಗಳಲ್ಲಿ ಜಗನ್ನಾಥದಾಸರು ಷಟ್ಪದಿಯಲ್ಲಿ ತಿಳಿಸಿಕೊಡ್ತಾರೆ. ಕಲಿಯ ಮೊದಲಾದ ಖಿಲ ದಾನವರೊಳಗೆ ಬ್ರಹ್ಮಭವಾದಿ ದೇವರ್ಗಳು ನಿಯಾಮಕರಾಗಿ ಹರಿಯಾಜ್ಞೆಯಲ್ಲಿ ಅವರವರ ಕಲುಷ ಕರ್ಮವ ಮಾಡಿಸಿ ಜಲರು ಹೇಕ್ಷಣನೆಗರ್ಪಿಸುತ್ತ ನಿಶ್ಚಲ ಸುಭಕ್ತಿ ಜ್ಞಾನ ಪೂರ್ಣರು ಸುಖಿ ಬರವರೊಳಗೆ. ಹೀಗೆ ದೇವತೆಗಳು, ವ್ಯಾಪ್ತೋಪಾಸಕರಾದ ದೇವತೆಗಳು ಅಲ್ಲೇ ಇದ್ದರೂ ಕೂಡ, ದೈತ್ಯರಲ್ಲಿದ್ದರೂ ಕೂಡ ಯಾವುದೇ ವಿಧವಾಗಿರತಕ್ಕಂತಹ ಪಾಪಕರ್ಮ ಅವರಿಗೆ ಅಂಟೋದಿಲ್ಲ ಎಂಬುದನ್ನು ಹೇಳ್ತಾ, ದೇವತೆಗಳು ಈ ಕರ್ಮವನ್ನು ಮಾಡುವುದು ಅವರಿಗೆ ಪಾಪಕರ್ಮ ಅಂಟೋದಿಲ್ಲ ಅನ್ನೋ ವಿಚಾರವನ್ನೇ ಇನ್ನಷ್ಟು ವಿಸ್ತಾರವನ್ನು ಮಾಡ್ತಾ ಇದ್ದಾರೆ ದಾಸವರೇಣ್ಯರು. ಆವ ಜೀವರೊಳಿದ್ದರೇನು, ಇನ್ನಾವ ಕರ್ಮವ ಮಾಡಲೇನು, ಇನ್ನಾವ ಗುಣರೂಪಗಳುಪಾಸನೆ ಮಾಡಲೇನವರು. ಕಾವನಯ್ಯನ ಪರಮ ಕಾರುಣ್ಯಾವಲೋಕನ ಬಲದಿ ಚರಿಸುವ ದೇವತೆಗಳನ್ನು ಮುಟ್ಟಲಾಪವೇ ಪಾಪಕರ್ಮಗಳು. ಪದಚ್ಛೇದ. ಆವ ಜೀವರೊಳು ಇದ್ದರೇನು, ಇನ್ನಾವ ಕರ್ಮವ ಮಾಡಲೇನು, ಇನ್ನಾವ ಗುಣ ರೂಪಗಳ ಉಪಾಸನೆ ಮಾಡಲೇನು ಅವರು. ಕಾವನಯ್ಯನ
ಪರಮ ಕಾರುಣ್ಯದ ಅವಲೋಕನದ ಬಲದಿ ಚರಿಸುವ ದೇವತೆಗಳನ್ನು ಮುಟ್ಟಲಾಪವೇ ಪಾಪಕರ್ಮಗಳು. ಶರ್ವವಂದ್ಯನ ವಿಮಲಮೂರ್ತಿ ಧ್ಯಾನವುಳ್ಳವಗೆ ಸರ್ವದೇಶವು ಪುಣ್ಯದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವ ಮಾತುಗಳೆಲ್ಲ ಮಾಂತ್ರವು ಎಲ್ಲವೂ ಅವರಿಗೆ ಪರಮಾತ್ಮನ ಚಿಂತನೆ ಇದ್ದು ಬಿಟ್ಟರೆ ಅಪರೋಕ್ಷ ಜ್ಞಾನಿಗಳಾದವರಿಗೆ ಯಾವ ಜೀವರೊಳಗೆ ಇರಲಿ, ದೇವರೇ ಇಲ್ಲ ಅನ್ನುವ ಜೀವರಲ್ಲಿರಲಿ, ನಾನೇ ದೇವರು ಅನ್ನುವ ಜೀವರಲ್ಲಿರಲಿ, ದೇವರು ಬೇರೆ ನಾನು ಬೇರೆ ಅನ್ನುವತಕ್ಕಂಥ ಜೀವರಲ್ಲೇ ಇರಲಿ, ದೇವರನ್ನು ಸ್ಮರಣೆ ಮಾಡದೇ ಇರತಕ್ಕಂಥ ಜೀವರಲ್ಲೇ ಇರಲಿ, ಯಾವುದೇ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿದ್ದರೂ ಕೂಡ ದೇವಾನಾಂ ಪುಣ್ಯಪಾಪಾಭ್ಯಾಂ ಸುಖಮೇವೇತ್ತರೋತ್ತರಂ, ದೇವತೆಗಳು ಮಾಡಿದ ಪುಣ್ಯ ದೇವತೆಗಳು ಮಾಡಿದ ಪಾಪಗಳಿಂದ ಅವರಿಗೆ ಉತ್ತರೋತ್ತರವಾಗಿ ಸುಖದ ಅಭಿವೃದ್ಧಿಯಾಗತ್ತೆ ಹೊರತು ಸುಖದ ಕಡಿಮೆ ಆಗೋದಿಲ್ಲ. ಆದ್ದರಿಂದ ಅವರು ಅಂದರೆ ತತ್ವಾಭಿಮಾನಿ ದೇವತೆಗಳು ಅಂತ ಅರ್ಥ. ಪ್ರೇರಕರಾಗಿ ಯಾವ ಜೀವರೊಳಗಿದ್ದರೇನು, ಇನ್ಯಾವ ರೀತಿಯಾಗಿರ್ತಕ್ಕಂಥ ಕರ್ಮವನ್ನು ಮಾಡಲೇನು, ಇನ್ಯಾವ ಗುಣರೂಪಗಳನ್ನು ಪರಮಾತ್ಮನ ಯಾವುದೇ ಗುಣವನ್ನು ಪರಮಾತ್ಮನ ಯಾವುದೇ ರೂಪವನ್ನು ಉಪಾಸನೆ ಮಾಡಿದರೇನು, ಕಾವನಯ್ಯನ ಕಾಮಜನಕನಾದ ಮನ್ಮಥನಿಗೆ ತಂದೆಯಾದ ಹರಿಯ ಪರಮಾತ್ಮನ ಪರಮ ಕರುಣಾವಲೋಕನ ಬಲದಿಂದ ಕರ್ಮ ಮಾಡುವ ಆ ದೇವತೆಗಳನ್ನು ಪಾಪಕರ್ಮ ಮುಟ್ಟೋದಿಲ್ಲ. ಹೀಗೆ ದಾಸರಾಯರು ಸುಂದರವಾದ ವಿಚಾರವನ್ನು ಹೇಳ್ತಾ ಇದ್ದಾರೆ. ತತ್ವಾಭಿಮಾನಿಗಳು ಪ್ರೇರಕರಾಗಿ ಸಕಲ ಜೀವರಲ್ಲಿರ್ತಾರೆ. ಜೀವರಿಗೆ ಎಲ್ಲ ಕರ್ಮಗಳಲ್ಲಿ ಪ್ರೇರಣೆಯನ್ನು ಕೊಡ್ತಾರೆ. ಆ ಕೆಲಸವನ್ನು ಭಗವಂತನ ಸೇವಾರೂಪವಾಗಿ ಮಾಡುತ್ತಾರೆ. ಇದು ನಾನು ಮಾಡ್ತಾ ಇದ್ದೇನೆ, ಈ ಕರ್ಮವನ್ನು, ಇದರ ಬರತಕ್ಕಂಥ ಲಾಭ ನನಗೇ ಸೇರಬೇಕಾದದ್ದು, ನನ್ನದು ಅಂತ ಯಾವತ್ತೂ ಕೂಡ ತಾವು ಪ್ರೇರಣೆ ಮಾಡುವ ಕರ್ಮಗಳಲ್ಲಿ ದುರಭಿಮಾನವನ್ನು ಮಾಡೋದಿಲ್ಲ. ತಮಗೆ ಪ್ರೇರಣೆ ನೀಡಿದ್ದಕ್ಕೆ ಜೀವರು ನಮಗೆ ಪ್ರತಿಫಲ ಕೊಡಬೇಕು ಅಂದರೂ ನಿರೀಕ್ಷಣೆ ಮಾಡೋದಿಲ್ಲ. ಜೀವರಲ್ಲಿದ್ದದ್ದಕ್ಕೆ ಪರಮಾತ್ಮನಿಂದಲೂ ಕೂಡ ಏನೂ ಪ್ರತಿಫಲವನ್ನು ಕೇಳೋದಿಲ್ಲ. ನಿಮಗೆ ಪ್ರೇರಣೆ ಮಾಡಿದೆ ಅಂತ ಜೀವರಲ್ಲಿ ನಮಗೇನಾರು ಕೊಡ್ರಿ ಅಂತ ನಮ್ಮಿಂದ ಕೇಳೋದಿಲ್ಲ. ಪರಮಾತ್ಮನ ಆಜ್ಞೆಯಿಂದ ಮಾಡಿದ್ದೀವಾದ್ದರಿಂದ ಪರಮಾತ್ಮ ನಮಗೇನಾರು ಕೊಡು ಅಂತಲೂ ನೆಚ್ಚಂತಿ ಸಾಯುಜ್ಯಮಪಿ. ಹೀಗಾಗಿ ಅವರಿಗೆ ಯಾವ ಜೀವರಲ್ಲಿದ್ದರೂ ಏನು ಲಾಭ ಅಂತಾರೆ ದಾಸರಾಯರು. ಇನ್ನಾವ ಕರ್ಮವ ಮಾಡಲೇನು, ಬೇಕಾದಂಥ ಕರ್ಮಗಳನ್ನು ಮಾಡ್ತಾರೆ. ಉತ್ತಮೋತ್ತಮವಾಗಿರತಕ್ಕಂತಹ ತೀರ್ಥಯಾತ್ರಾ, ದಾನ, ಧರ್ಮ, ಯಜ್ಞ, ತಪಸ್ಸುಗಳನ್ನು, ಭಗವದ್ರೂಪಗಳ ಗುಣಚಿಂತನೆಗಳನ್ನು ಮಾನವರ ಒಳಗಡೆ ಇದ್ದು ದೇವತೆಗಳು ಸಕಲ ಜೀವರಲ್ಲಿದ್ದು ಮಾಡಿಸ್ತಾರೆ. ಯಾವ ಕರ್ಮಗಳನ್ನು ಮಾಡಿದರೂ ಏನು ಲಾಭ ಅವರಿಗೆ? ಕರ್ಮ ಅವರದಲ್ಲ, ಅವರು ಮಾಡಿದ್ದಲ್ಲ, ಭಗವಂತನೇ ಮಾಡಿಸಿದ್ದಾನೆ ಅಂದ ಮೇಲೆ ಕರ್ಮಕ್ಕೆ ಪ್ರತಿಫಲ ನಮಗ್ಯಾಕೆ ಅಂತಾರೆ? ತಾವು ಮಾಡಿಸಿದ ಕರ್ಮಕ್ಕೆ ಪ್ರತಿಫಲವಾಗಿ ಪರಮಾತ್ಮ ಏನು ಕೊಟ್ಟರೂ ಕೂಡ, ಮೋಕ್ಷವನ್ನು ಕೊಟ್ಟರೂ ಕೂಡ ಬೇಡ ಅಂತಾರೆ. ನೆಚ್ಚಂತಿ ಸಾಯುಜ್ಯಮಪಿ ಫಲತ್ವೇನ ಹರಿರ್ಯದಿ. ಕೊನೆಗೆ ಪರಮಾತ್ಮನಿಗೆ ಅಸಮಾಧಾನವಾದೀತು, ಮೋಕ್ಷ ಕೊಡ್ತೀನಿ ಅಂದರೆ ಬೇಡ ಅಂದ್ಬಿಟ್ವಿ, ಅಯ್ಯೋ ದೇವರಿಗೆ ಅಸಮಾಧಾನ ಆಗಬಾರ್ದು ಅಂತ ಭಯದಿಂದ ಅವನು ಕೊಡ್ತಕ್ಕಂಥ ಮೋಕ್ಷವನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಭಗವಂತ ಹೇಳ್ತಾನೆ, ಕರ್ಮ ನೀ ಮಾಡಿಲ್ಲ, ಆದ್ದರಿಂದ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂಹು ಮಾತೇ ಸಂಗೋಸ್ತ್ವ ಕರ್ಮಣಿ. ಕರ್ಮ ಮಾಡೋದಿಲ್ಲ ಅಂತನಬೇಡ, ಕರ್ಮ ಮಾಡಿದ್ದೀನಿ ಫಲ ನಂಗೆ ಬರಲಿ ಅಂತನಬೇಡ. ಕರ್ಮ ನೀ ಮಾಡಿಲ್ಲ, ಫಲ ನಿಂಗಲ್ಲ. ಆದ್ದರಿಂದ ಇನ್ನಾವ ಗುಣರೂಪಗಳು ಉಪಾಸನೆ ಮಾಡಲೇನು. ದೇವರು ನಿರ್ಗುಣ ಅಂತ ಕೆಲವರು ಉಪಾಸನೆ ಮಾಡ್ತಾರೆ, ಅದನ್ನು ದೇವತೆಗಳೇ ಮಾಡಿಸ್ತಾರೆ. ದೇವತೆಗಳಿಗೆ 8 ಗುಣ ಅಂತ ಕೆಲವರು ಹೇಳ್ತಾರೆ. ಪರಮಾತ್ಮನನ್ನು ಶೂನ್ಯ ಅಂತಾರೆ. ಪರಮಾತ್ಮನಿಗೂ ಜೀವರಿಗೂ ಭೇದ ಇಲ್ಲ ಅಂತಾರೆ. ಪರಮಾತ್ಮನಿಗೂ ಜೀವರಿಗೂ ಇಲ್ಲಿ ಭೇದ ಇದೆ, ಮೋಕ್ಷದಲ್ಲಿ ಹೋದ ಮೇಲೆ ಒಂದಾಗುತ್ತಾರೆ ಅಂತಾರೆ. ನಾರಾಯಣನೇ ಸರ್ವೋತ್ತಮ ಅಲ್ಲ, ಸೂರ್ಯನೇ ಸರ್ವೋತ್ತಮ, ಇಂದ್ರನೇ ಸರ್ವೋತ್ತಮ, ಗಣಪತಿಯೇ ಸರ್ವೋತ್ತಮ ಅಂತ ಬೇರೆ ದೇವತೆಗಳನ್ನು ಸರ್ವೋತ್ತಮ ಅಂತ ಪರಮಾತ್ಮನ ಸರ್ವೋತ್ತಮತ್ವವನ್ನು ಬೇರೆ ಒಳಗಡಿದ್ದು ಆ ರೀತಿ ಆ ಜೀವರ ಅನುಸಾರವಾಗಿ ಗುಣರೂಪಗಳನ್ನು, ಪರಮಾತ್ಮನ ಕ್ರಿಯೆಯನ್ನು, ಉಪಾಸನೆಯನ್ನು ಮಾಡ್ತಾರೆ ದೇವತೆಗಳು. ಹೀಗೆ ಭಗವದ್ಗುಣಗಳ ಭಗವದ್ರೂಪೋಪಾಸನೆಯನ್ನು ಮಾಡಿದ್ದರಿಂದ ಅವರಿಗೇನು ಫಲ? ಉಪಾಸನೆ ನಾವು ಮಾಡ್ತಾ ಇಲ್ಲ, ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂದಮೇಲೆ
ನಾವು ಪ್ರತಿಫಲ ಕೇಳೋದು ಸರಿಯೇ ಅಂತಾರೆ ದೇವತೆಗಳು. ಅವನೇ ಮಾಡಿಸ್ತಾ ಇದ್ದ ಮೇಲೆ ನಮಗೆ ಯಾಕೆ ಪ್ರತಿಫಲ? ಯಾವ ಗುಣರೂಪೋಪಾಸನೆಗೂ ಫಲವು ನಮಗೆ ಬೇಡ. ಎಲ್ಲ ಸಾಧನೆಗಳಿಗೂ ಫಲವನ್ನು ಕೇಳಬಹುದು, ಆದರೆ ಫಲಕ್ಕೆ ಫಲವನ್ನು ಕೇಳೋದುಂಟೆ. ಹಾಗೆ ನಮಗೆ ಜ್ಞಾನ ಸಾಧನಗಳ ಫಲವಾಗಿ ಜ್ಞಾನ ಕೊಟ್ಟಿದ್ದಾನೆ, ಉಪಾಸನೆ ಕೊಟ್ಟಿದ್ದಾನೆ. ನಮಗೆ ಯೋಗ್ಯವಾದ ಎಲ್ಲ ಗುಣೋಪಾಸನೆಗಳನ್ನು, ರೂಪೋಪಾಸನೆಗಳನ್ನು ಕೂಡ ಪರಮಾತ್ಮ ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ಈ ಉಪಾಸನೆಗೆ ಮತ್ತೊಂದು ಫಲವನ್ನು, ನಾವು ಬೇರೆ ಫಲವನ್ನು ಕೇಳಬೇಕಾಗಿಲ್ಲ. ಅದು ಅವನು ಕೊಟ್ಟರೂ ನಮಗೆ ಬೇಡ ಅಂತಾರೆ ದೇವತೆಗಳು. ನಿಷ್ಕಾಮನೆಯಿಂದ ಭಗವಂತನ ಉಪಾಸನಾ ರೂಪ ಕರ್ಮವನ್ನು ಮಾಡಿ ನೀನು ಸುಪ್ರೀತನಾಗು ಸ್ವಾಮಿ, ನಮಗಷ್ಟೇ ಸಾಕು, ಬೇರೇನು ಬೇಡ ಅಂತಾರೆ. ಕರ್ಮ ನಿರ್ಹಾರ ಮುದ್ದಿಶ್ಯ ಪರಸ್ಮಿನ್ ವಾ ತದರ್ಪಣಂ ಯಜೇದ್ಯಷ್ಟವ್ಯಮಿತಿ. ಇದೇ ಪರಮಾತ್ಮನ ಗುಣರೂಪೋಪಾಸನೆಯನ್ನು ಮಾಡ್ತಾ ಇರ್ತಾರೆ. ಕಾವನಯ್ಯನ ಪರಮ ಕಾರುಣ್ಯಾವಲೋಕನ ಬಲದಿ ಚರಿಸುವ ದೇವತೆಗಳು ಕಾವನಯ್ಯನ ಕಾಮಜನಕನ ಪರಮ ಕರುಣೆಯಿಂದ ಅವಲೋಕನಕ್ಕೆ, ಅವನ ದರ್ಶನಕ್ಕೆ, ಅವನ ದೃಷ್ಟಿಗೆ ಬಿದ್ದಿದ್ದಾರೆ. ಪರಮಾತ್ಮನ ದೃಷ್ಟಿ ಬಿತ್ತು ಅಂದರೆ ಬೇಕೇನ್ರಿ? ಹನುಮಂತನ ತಲೆಯ ಮೇಲೆ ಕೈಯಿಟ್ಟು ರಾಮಚಂದ್ರ ಪರಮ ಕಾರುಣ್ಯದಿಂದ ಹನುಮಂತನ ತಲೆಯ ಮೇಲೆ ಕೈಯನ್ನಿಟ್ಟು ಕಣ್ಣನ್ನು ಅಗಲ ಮಾಡಿಕೊಂಡು ರಾಮಚಂದ್ರನನ್ನು ಯವೈಕ್ಕದೇ ದೇವರು ನೋಡಿದನಂತೆ. ಅದನ್ನೇ ಅಂತಾರೆ ಪಂಡಿತಾಚಾರ್ಯರು, ದುಷ್ಪ್ರಾಪೇ ಪಾರಮೇಷ್ಟೇ ಕರತಲಮತುಲಂ ಊರ್ಧ್ವಿ ವಿನ್ಯಸ್ಯ ಧನ್ಯಂ. ದುಷ್ಪ್ರಾಪೇ ಪಾರಮೇಷ್ಟೇ ಕರತಲಮತುಲಂ ಊರ್ಧ್ವಿ ವಿನ್ಯಸ್ಯ ಧನ್ಯಂ ತನ್ವನ್ ಭೂಯ ಪ್ರಭೂತ ಪ್ರಣಯ ವಿಕಸಿತಾಬ್ಜೇಕ್ಷಣ ಸ್ವೇಕ್ಷಮಾಣಃ. ಪರಮಾತ್ಮ ತಲೆಯ ಮೇಲೆ ಕೈಯಿಟ್ಟು, ಹನುಮಂತನ ತಲೆಯ ಮೇಲೆ ಕೈಯಿಟ್ಟು ಯವೈಕ್ಕದೆ ಹನುಮಂತನನ್ನು ನೋಡ್ತಾನೆ. ಏನು ಸೇವಾ ಮಾಡಿದ್ದಿ ಹನುಮಂತ? ಪ್ರತಿಫಲದ ಅಪೇಕ್ಷೆ ಮಾಡದಂತೆ. ಪ್ರವರ್ಧತಾಂ ಭಕ್ತಿರಳಂ ಕ್ಷಣೇ ಕ್ಷಣೇ ತ್ವಯೀಶಮೇ ಹ್ರಾಸ ವಿವರ್ಜಿತ ಸದಾ. ರಾಮರಾಜ್ಯೇ ಸುಲಭಂಚ ಕಿಂಚಿತ್ ತತ್ಪಾದ ಸೇವಾ ರತಿರೇಶ ನೈಚ್ಛತ್ ತಥಾಪಿ ಭೋಗಾನ್ನನುಸಾ ವಿರಕ್ತಿ. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ. ನಾಥ, ದೇವರ ಪಾದಾರವಿಂದಗಳನ್ನು ಹಿಡಿದು, ಏನು ಬೇಡ ಸ್ವಾಮಿ, ನಿನ್ನ ಅನುಗ್ರಹದಿಂದ ಇಂಥ ಒಂದು ಸೇವಾ ಮಾಡುವ ಭಾಗ್ಯವನ್ನು ಕೊಟ್ಟಿದ್ದೀಯಾ, ಇದೇ ನನಗಿರಲಿ, ಬೇಕಾದ್ದು ಮಾಡಲಿ, ನಾನು ಈ ಭಾಗ್ಯವನ್ನು ಕೊಟ್ಟಿದ್ದಿ ಅಂತ ರಾಮನ ಸೇವೆ ಮಾಡುವ ದೇವತೆಗಳಿಗೆ ಪಾಪಗಳು ಮುಟ್ಟಲಕ್ಕೆ ಆಗತ್ತೆಯೇ? ಕಾವನಯ್ಯನ ಪರಮ ಕಾರುಣ್ಯಾವಲೋಕನ ಬಲದಿ ಚರಿಸುವ ದೇವತೆಗಳ ಮುಟ್ಟಲಾಪವೇ ಪಾಪಕರ್ಮಗಳು. ಪಾಪ ದೇವತೆಗಳನ್ನು ಮುಟ್ಟಲಿಕ್ಕೆ ಶಕ್ತಿ ಆಗೋದಿಲ್ಲ. ಇನ್ನು ಬಲವಾಗಿ ಅವರಿಗೆ ಸುತ್ತಿಕೊಳ್ಳುತ್ತಾ ಇಲ್ಲ. ಅಲ್ಲರಿ, ದೇವರ ಬಾಯಿಂದ ದೈತ್ಯರ ಎದುರಿಗೆ ಮಮ ಪ್ರಾಣಾಹಿ ಪಾಂಡವಾಹ ಅಂತ ಅಭಿಮಾನದಿಂದ ಹೇಳ್ತಕ್ಕಂತಹ ಶ್ರೀಕೃಷ್ಣನ ಕಾರುಣ್ಯಾವಲೋಕನ ಬಲದಿಂದ ರಾಜಸೂಯ ಅಶ್ವಮೇಧ ಯಾಗವನ್ನು ಪರಮಾತ್ಮ ಅವರಿಂದ ಮಾಡಿಸಿ ಆರಾಧನೆಯನ್ನು ಮಾಡಿಸಿಕೊಂಡು ಸಂತೋಷಪಟ್ಟ. ತಾವು ಮಾಡಿದ್ದೀವಿ ಅಂತ ಅನ್ನಲಿಲ್ಲ. ಪಾಂಡವಾನಾಂ ಭವಾನ್ ನಾಥಃ ಅಂತಾನೆ ಧರ್ಮರಾಜ. ಯಾವಾಗಲೂ ನೀನು ಒಡೆಯ ಸ್ವಾಮಿ, ನಾವೇನು ಮಾಡಿದ್ದು ಎಲ್ಲ ನಿನ್ನ ಸೇವೆಯೇ, ನಾವೆಲ್ಲ ಮಾಡಿದ್ದು ನಿನ್ನಿಂದಲೇ ಮಾಡಿದ್ದೇವೆ, ನಮಗೇನು ಸ್ವತಂತ್ರವಿಲ್ಲ, ನಮಗೆ ಸಾಮರ್ಥ್ಯವಿಲ್ಲ. ಆದ್ದರಿಂದ ಅವ್ರು ಏನು ಮಾಡಿದರೂ ಸಹಿತ ಅವರಿಗೆ ಪಾಪಕರ್ಮ ಅಂಟ್ಕೊಳ್ಳೋದಿಲ್ಲ. ರಾಜಸೂಯ ಯಾಗ ಮಾಡಿದ, ದೇವರು ಮಾಡಿಸಿದ ಅಂದ, ಅಧರ್ಮದ ಜೂಜಾಟವನ್ನಾಡಿದ, ಸಮಸ್ತ ರಾಜ್ಯವನ್ನು, ಸೋದರರನ್ನು, ತನ್ನನ್ನು, ತನ್ನ ಪತ್ನಿಯನ್ನು ಸೋತ ದೊಡ್ಡಪ್ಪ ಧೃತರಾಷ್ಟ್ರನ ಅಂತರ್ಯಾಮಿಯಾದ ಕೃಷ್ಣನಿಗೆ ಅರ್ಪಣೆ ಮಾಡಿಬಿಟ್ಟ. ಸೋತಿದ್ದು ಕೇವಲ ನಿಮಿತ್ತ. ಆದ್ದರಿಂದಲೇ ಪರಮಾತ್ಮ ದೂರದಲ್ಲಿದ್ದು ಅಕ್ಷಯಾಂಬರವನ್ನು ಕೊಟ್ಟ. ಧರ್ಮರಾಜ ಮಾಡಿದ್ದ ಧರ್ಮ ಆಗಿದ್ದರೆ ಅಕ್ಷಯಾಂಬರ ಕೊಡಬಾರ್ದಾಗಿತ್ತು. ಧೃತರಾಷ್ಟ್ರನ ಮೂಲಕವಾಗಿ ಇಡೀ ಸಂಪತ್ತನ್ನು ಪುನಃ ಕೊಡಿಸಿಬಿಟ್ಟ. ಆ ಬಂದ ಸಂಪತ್ತಿನ ಮೇಲೆ ಧರ್ಮರಾಜನಿಗೆ ಒಂದಿಷ್ಟೂ ಅಭಿಮಾನ ಬರಲಿಲ್ಲ. ಆದರೆ ದುರ್ಯೋಧನ ಮಾತ್ರ ಪಾಂಡವರ ಸಂಪತ್ತನ್ನು ಪಾಂಡವರಿಗೆ ಕೊಡದಂತೆ ಸೂಜಿ ಮನೆಯಷ್ಟು ಮಣ್ಣನ್ನೂ ಪಾಂಡವರಿಗೆ ಕೊಡೋದಿಲ್ಲ ಅಂದ ಪಾಪಿ. ಇಡೀ ಭೂಮಿ ನನ್ನದೇ, ನನಗೇ ಬೇಕು,
ಅತ್ಯುತ್ಕಟವಾದ ಪಾಪ ಮಾಡಿ 18 ಅಕ್ಷೋಹಿಣಿ ಇದ್ದರೂ 18ನೇ ದಿವಸದ ಕೊನೆಯಲ್ಲಿ ತನ್ನ ಪ್ರಾಣವನ್ನು ಕಳಕೊಂಡು ಶಾಶ್ವತವಾದ ನರಕದಲ್ಲಿ ಬಿದ್ದುಬಿಟ್ಟ. ಇದು ಪರಮಾತ್ಮನ ಕಾರುಣ್ಯಾವಲೋಕನದ ಫಲ, ದರ್ಶನ ಅವನ ಮೇಲೆ ಬೀಳದೇ ಇದ್ದದ್ದರ ಫಲ ಇದು. ದೇವರ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೇ. ದೇವರು ಒಲಿದು ಬಿಟ್ಟರೆ ಕಾಡಲ್ಲಿದ್ದ ಪಾಂಡವರಿಗೆ ಅಕ್ಷಯಾಂಬರ ಸಿಕ್ಕಿಬಿಡ್ತು. ಕಷ್ಟಪಟ್ಟರೂ ಉಪನ್ಯಾಸಕ್ಕೆ ಹೋಗಲಿಕ್ಕಾಗದೇ ಇರುವ ಕಾಲದಲ್ಲಿ ಅಲ್ಲಿಗೆ ಉಪನ್ಯಾಸ ಹೇಳುವ ಆಚಾರ್ಯರನ್ನು ಕಳಿಸಿಬಿಟ್ಟ ದೇವರು. ವೇದವ್ಯಾಸರು ಬಂದರು, ಬಕದಾಲ್ಭರು ಬಂದರು, ಮಾಂಡವ್ಯರು ಬಂದರು, ಮಾರ್ಕಂಡೇಯರು ಬಂದರು. ಅನೇಕ ಜ್ಞಾನಿಗಳು ಬಂದು ಪರಮಾತ್ಮನ ಚರಿತ್ರೆಯನ್ನು, ತೀರ್ಥಯಾತ್ರೆಯನ್ನು ಅವರ ಜೊತೆಗಿದ್ದು ಎಲ್ಲವನ್ನೂ ಮಾಡಿಸಿದರು. ಇದಲ್ಲವೇ ಭಗವಂತನ ಕಾರುಣ್ಯಾವಲೋಕನ ಬಲದಿ ಚರಿಸುವ ದೇವತೆಗಳನ್ನು ಮುಟ್ಟಲಾಪವೇ ಪಾಪಕರ್ಮಗಳು. ಆದ್ದರಿಂದ ಬರೀ ದೇವತೆಗಳಲ್ಲ, ಪರಮಾತ್ಮನ ಕಾರುಣ್ಯಾವಲೋಕನ ಬಲದಲ್ಲಿ ಮನುಜರು ನಾವಿದ್ದೇವೆ. ಆದ್ದರಿಂದ ಪರಮಾತ್ಮನು ನಮ್ಮೊಳಗೆ ಇದ್ದು ನಮಗೆ ಜ್ಞಾನ ಸಾಧನೆಯನ್ನು ದೇವತೆಗಳ ಮೂಲಕವಾಗಿ ಮಾಡಿಸ್ತಾ ಇದ್ದಾನೆ. ಇಲ್ಲದಿದ್ದರೆ ಈ ಹರಿಕಥಾಮೃತಸಾರ, ಈ ತತ್ವಜ್ಞಾನಗಳ ಶ್ರವಣ, ಈ ಸದಾಚಾರಗಳ ಆಚರಣೆ ಇದೆಲ್ಲ ನಮಗೆ ಹೇಗೆ ಬರಬೇಕು ಸಾಧ್ಯ? ಇದು ದೇವರ ಕಾರುಣ್ಯಾವಲೋಕನದ ಬಲವೇ. ಬರೀ ದೇವತೆಗಳನ್ನಲ್ಲ, ನಮ್ಮನ್ನೂ ಪರಮಾತ್ಮ ಈ ರೀತಿಯಾಗಿ ಕಾಯ್ತಾ ಇದ್ದಾನೆ. ಆದರೆ ಇದು ನಾವು ಮಾಡ್ತಾ ಇದ್ದೀವಿ ಅಂತ ನಮಗೆ ಅಹಂಕಾರ ಬರಬಾರದು. ಈ ಸಾಧನಕ್ಕೆ ಫಲವಾಗಿ ಜ್ಞಾನ ಬಂದರೂ ಕೂಡ ಅದು ಬಿಂಬರೂಪಿಯಾದ ಪರಮಾತ್ಮನ ಕಾರುಣ್ಯಾವಲೋಕನದ ಬಲದಿಂದಲೇ ಬಂತು ಅಂತ ತಿಳಿಯಬೇಕು. ಅದು ಅವನಿಗೆ ಸಮರ್ಪಣೆ ಮಾಡಬೇಕು. ಇದೇ ಕ್ರಿಯಾದ್ವೈತ. ತನ್ನಲ್ಲಿ, ಕ್ರಿಯೆಯಲ್ಲಿ, ಕರ್ಮದಲ್ಲಿ ಭಗವಂತನೇ ನಿಂತು ಮಾಡಿಸಿದ್ದಾನೆ ಎಂಬತಕ್ಕಂಥದ್ದು ಕ್ರಿಯಾದ್ವೈತ. ಬಂದ ಎಲ್ಲ ಸಂಪತ್ತನ್ನು ದೇವರಿಗೆ ಅರ್ಪಣೆ ಮಾಡಬೇಕು, ಅದೇ ದ್ರವ್ಯಾದ್ವೈತ. ಸಂಪತ್ತು ಅಭಿವೃದ್ಧಿಯಾದದ್ದು ಅವನಿಂದಲೇ ಅಂತ ತಿಳಿಯಬೇಕು. ಆದ್ದರಿಂದ ಅವನ ಅಧೀನ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತಂತ ಎಲ್ಲವೂ ಅವನಿಗೆ ಅರ್ಪಣೆ ಮಾಡಬೇಕು. ಇದು ಭಾವಾದ್ವೈತ. ಈ ರೀತಿಯಾಗಿ ವಿಭೂತಿ ಸಂಧಿಯಲ್ಲಿ ಹೇಳಿದ ತಮ್ಮ ಮಾತನ್ನು ಜಗನ್ನಾಥದಾಸರು ಭಾವದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧಾದ್ವೈತತ್ರಯಂಗಳ ಭಾವಿಸುತ್ತ ಸೇವಿಸುವ ಭಕ್ತರಿಗೆ ತನ್ನನು ಈವ ಕಾವ ಕರುಣಾಳು. ಆದ್ದರಿಂದ ಹೀಗೆ ಉಪಾಸನೆಯನ್ನು ಮಾಡಬೇಕು ಎಂಬುದನ್ನು ತಾವೇ ಹೇಳಿದ ವಿಭೂತಿ ಸಂಧಿಯ ಪದ್ಯಕ್ಕೆ ತಾವೇ ವ್ಯಾಖ್ಯಾನವನ್ನು ಸರ್ವಪ್ರತೀಕ ಸಂಧಿಯ ಈ 10ನೇ ಪದ್ಯದಲ್ಲಿ ದಾಸರಾಯರು ಮಾಡಿಸಿದ್ದಾರೆ. ತಾವೇ ಬರೆದ ಪದ್ಯಕ್ಕೆ ತಾವೇ ಭಾಷ್ಯವನ್ನು ಬರೆದಿದ್ದಾರೆ. ದೇವತೆಗಳು ಜೀವರೊಳಗೆ ವಾಸವಾಗಿ ಕರ್ಮ ಮಾಡಿ ಉಪಾಸನೆ ಮಾಡಿ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡುತ್ತಾರೆ. ಜೀವರಲ್ಲಿ ಇದ್ದು ಕೆಲಸ ಮಾಡುವುದನ್ನು ಇದು ನಮ್ಮ ಸ್ವಂತ ಮನೆ ಅಂತ ಅವರಿಗೆ ಭ್ರಮೆ ಇರೋದಿಲ್ಲ. ದೇವತೆಗಳಿಗೆ ಇದು ಬಾಡಿಗೆಯ ಮನೆ ಅಂತಲೇ ಅವರಿರ್ತಾರೆ. ಸ್ವಂತದ್ದು ಅಂತ ತಿಳಿದರೆ ಪಾಪ ಬರುತ್ತೆ. ಆದರೆ ದುರ್ಯೋಧನ ಎಲ್ಲವೂ ನಂದೇ ಅಂತ ತಿಳ್ಕೊಂಡ. ಆದ್ದರಿಂದ ನಮ್ಮದಲ್ಲದೇ ಇದ್ದದ್ದನ್ನು ನಮ್ಮದು ಅಂತ ತಿಳಿಯುವುದೇ ಪಾಪ. ಈ ದೇಹದಲ್ಲಿ ನಾವು ಅಭಿಮಾನ ಮಾಡೋದು ಅದೇ ಪಾಪಕ್ಕೆ ನಮಗೆ ಕಾರಣ. ಇದೇ ಶರೀರೋತ್ಥ ಸಮಸ್ತ ದೋಷಾನ್ ಹತ್ವಾ ರಾಯರನ್ನು ಕೇಳಿಕೊಳ್ಳೋದು. ಆದ್ದರಿಂದ ಹಾಗೆ ಕರ್ಮಗಳು ಉಪಾಸನೆಗಳು ಪರಮಾತ್ಮನೇ ಮಾಡಿಸಿದ್ದಾನೆ ಅಂತಾರೆ. ನಾನು ಮಾಡಿದಂತೆ ಯಾವತ್ತೂ ಅನ್ನೋದಿಲ್ಲ. ಆದ್ದರಿಂದ ಅವರಿಗೆ ಪಾಪಕರ್ಮ ಮುಟ್ಟೋದಿಲ್ಲ. ಸರ್ವತ್ರ ವಿದಿತಾತ್ಮನಾಂ ಅಂತ ಅಗ್ನೌ ಕ್ರಿಯಾವತಾಂ ವಿಷ್ಣು ಯೋಗಿನಾಂ ಹೃದಯೇ ಹರಿಹಿ ಪ್ರತಿಮಾ ಸ್ವಪ್ರಬುದ್ಧಾನಾಂ ಸರ್ವತ್ರ ವಿದಿತಾತ್ಮನಾಂ. ಕರ್ಮಗಳನ್ನು ಮಾಡ್ತಕ್ಕಂಥವರಿಗೆ ಅಗ್ನಿಯಲ್ಲಿ, ಯೋಗಿಗಳಿಗೆ ಧ್ಯಾನ ಮಾಡ್ತಕ್ಕಂಥವರಿಗೆ ಹೃದಯದಲ್ಲಿ, ಎಲ್ಲ ಕಡೆಯಲ್ಲಿ ದೇವರನ್ನು ಕಾಣದೇ ಇದ್ದವರಿಗೆ ಪ್ರತಿಮೆಗಳಲ್ಲಿ, ಎಲ್ಲ ಕಡೆಯಲ್ಲಿ ದೇವರನ್ನು ಕಾಣತಕ್ಕಂಥವರಿಗೆ ಸರ್ವತ್ರ ಭಗವಂತ ಕಾಣಿಸ್ತಾನೆ. ಜ್ಞಾನಿಗಳಾದವರು ತಾವು ಮಾಡಿದ ಪಾಪಗಳನ್ನು ಹೀಗೂ ಕಳ್ಕೋತಾರೆ ಅಂತಾರೆ ಸಂಕರ್ಷಣ ಒಡೆಯರು. ದೇಹವಾಗ್ಬುದ್ಧಿಜಂ ಧೀರಾಃ ಧರ್ಮಜ್ಞಾ ಶ್ರದ್ಧೆಯಾನ್ವಿತಾಃ ಕ್ಷಪತ್ಯಘಂ ಮಹದಪಿ ವೇಣುಗುಲ್ಮವಿವಾನಲಃ. 6ನೇ ಸ್ಕಂದ ಭಾಗವತದಲ್ಲಿ ಮಾತನ್ನು ಹೇಳ್ತಾರೆ. ತಮ್ಮ ದೇಹದಿಂದ, ವಾಕ್ಯದಿಂದ, ಮಾತಿನಿಂದ, ಬುದ್ಧಿಯಿಂದಾದ ಮಾಡಿದ ಪಾಪಗಳನ್ನು, ಪುಣ್ಯವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ ಪಾಪ ಬರದಂತೆ ತಾವು ಆ ಪಾಪಗಳನ್ನು ಕಳ್ಕೊಳ್ತಾರೆ. ಹೇಗೆ ಬಿದಿರು ಮಳೆಯಲ್ಲಿ ಬೆಂಕಿ ಹುಟ್ಟಿದ್ದು ತನ್ನನ್ನೂ ಸುಟ್ಟುಕೊಂಡು ತನ್ನ ಸುತ್ತಲೂ ಇರುವ ಕಾಡನ್ನು ಸುಡುತ್ತೋ ಹಾಗೆ ಪಾಪಕರ್ಮ ಮಾಡಿದ ದೇಹವನ್ನು, ಪಾಪವನ್ನು ಎರಡನ್ನೂ ಜ್ಞಾನಿಗಳು ಸುಟ್ಟುಕೊಳ್ತಾರೆ. ಇನ್ನು ಕೆಲವರು ಅಗಂಧುನ್ವಂತಿಕಾರ ಸ್ನೇಹ ನೀಹಾರಮಿವ ಭಾಸ್ಕರ. ಕೆಲವು ದೇವತೆಗಳು ಪರಮಾತ್ಮನ ಸ್ಮರಣೆ ಮಾಡಿ ಸೂರ್ಯೋದಯವಾದ ಕೂಡಲೇ
ಹೇಗೆ ಮಂಜು ಕರಗಿ ಹೋಗಿಬಿಡುತ್ತೋ ಹಾಗೆ ತಮ್ಮ ಪಾಪಗಳನ್ನು ಕಳ್ಕೊಳ್ತಾರೆ. ನೋಡ್ರಿ, ಪುರಾಣದಲ್ಲಿ ನಾವು ಕೇಳ್ತೇವೆ ಇಂದ್ರ ಅಹಲ್ಯೆಯನ್ನು ಬಲಾತ್ಕಾರ ಮಾಡಿದ ಅಂತ. ಇಂದ್ರ ಬಲಾತ್ಕಾರ ಮಾಡಿದ್ದಕ್ಕೆ ಅವನಿಗೇನಾರು ಆಯ್ತಾ? ಏನೂ ಆಗಲಿಲ್ಲ, ಕಿಂಚಿತ್ತೂ ಪಾಪ ಬರಲಿಲ್ಲ. ಮತ್ತು ಇಂದ್ರ ಅಹಲ್ಯೆಯನ್ನು ಬಲಾತ್ಕಾರ ಮಾಡಿದ್ದರಿಂದ ರಾಮನ ಪಾದದ ಮಹಿಮೆ ಏನು ಅನ್ನೋದು ಗೊತ್ತಾಯಿತು. ರಾಮನ ಪಾದಕ್ಕೆ ಕಲ್ಲನ್ನೂ ಕೂಡ ಶಿಲೆಯನ್ನಾಗಿ ಮಾಡುವ, ಗಂಡ ಬಿಟ್ಟವಳನ್ನೂ ಗಂಡನಿಗೆ ಸೇರಿಸುವ, ಗಂಡ ಶಾಪ ಕೊಟ್ಟಿದ್ದರೂ ರಾಮನ ಪಾದಸ್ಪರ್ಶವಾಗಿದೆ, ನೀ ಪುನೀತಳಾಗಿದ್ದೀಯ ಬಾ ಅಂತ ಗೌತಮರ ಮಡದಿಯನ್ನು ಅಹಲ್ಯೆಯನ್ನು ಸುಯೋಜಯ ಮಾಸ ಸ ಗೌತಮೇನ, ಗೌತಮರು ಅಹಲ್ಯೆಯನ್ನು ಸ್ವೀಕಾರ ಮಾಡಿದ ಕಥೆಯನ್ನು ನಾವು ಕೇಳ್ತೇವೆ. ಏಕಾದಶಿ ಉಪವಾಸ ಮಾಡಿದರೆ, ಅನೇಕ ವ್ರತಗಳ ಉಪಾಸನೆ ಮಾಡಿದರೆ ಭಗವಂತ ಕಾಯ್ತಾನೆ ಅಂತ ನಮಗೆ ನಿದರ್ಶನ ಬೇಕಲ್ಲ. ಅದಕ್ಕೆ ದೂರ್ವಾಸರು ಬಂದಿದ್ದಾರೆ ಅಂಬರೀಷ ರಾಜನ ಮನೆಗೆ. ಬಂದು ಅವನಿಗೆ ಏಕಾದಶಿಗೆ ವಿಘ್ನ ಮಾಡುವಂತೆ ತೋರಿಸಿಕೊಂಡರು. ಪರಮಾತ್ಮನ ಚಕ್ರದ ಮಹಿಮೆಯನ್ನು ತೋರಿಸಿದರು. ದೇವರ ಚಕ್ರಕ್ಕೆ ರುದ್ರನೂ ಅಂಜುತ್ತಾನೆ, ಬ್ರಹ್ಮನೂ ಅಂಜುತ್ತಾನೆ. ಇದು ಚಕ್ರದ ಮಹಿಮೆ. ನೀವು ಏಕಾದಶಿ ವ್ರತ ಉಪವಾಸ ನಿಯಮಗಳನ್ನು ಧರ್ಮವನ್ನು ಮಾಡ್ತಾ ಇದ್ದರೆ ನಿಮ್ಮ ಹಿಂದೆ ಚಕ್ರ ಇರುತ್ತೆ ಎಂಬುದನ್ನು ತೋರಿಸಲಿಕ್ಕೋಸ್ಕರವಾಗಿ ಭೂತದ ಸೃಷ್ಟಿಯನ್ನು ಮಾಡಿ ಏಕಾದಶಿಯಾದಿ ವ್ರತಗಳ ಮಹಿಮೆಯನ್ನು ಮಾಡುವವರನ್ನು ದೇವರು ಕಾಯ್ತಾನೆ ಎಂಬುದಕ್ಕಾಗಿ ಚಕ್ರದ ಮಹಿಮೆಯನ್ನು, ದೇವರು ಹಿಂದೆ ಇರ್ತಾನೆ ಎಂಬುದನ್ನು ದೂರ್ವಾಸರು ಮಾಡದೇ ಇದ್ದಿದ್ದರೆ ನಮಗಿದು ಗೊತ್ತಾಗ್ತಿತ್ತಾ? ಗೊತ್ತಾಗ್ತಿರಲಿಲ್ಲ. ಆದ್ದರಿಂದ ಅವರು ಅದನ್ನೆಲ್ಲ ಮಾಡಿ ನಮಗೆ ತೋರಿಸಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ ಎಂಬುದನ್ನು ದೇವತೆಗಳು ಎಲ್ಲೇ ಇದ್ದು ಏನೇ ಕೆಲಸವನ್ನು ಮಾಡಿದರೂ ಕೂಡ ಆವ ಜೀವರೊಳಗಿದ್ದರೇನು, ಇನ್ನಾವ ಕರ್ಮವ ಮಾಡಲೇನು, ಇನ್ನಾವ ಗುಣರೂಪಗಳು ಉಪಾಸನೆ ಮಾಡಲೇನವರು. ಕವನಯ್ಯನ ಪರಮ ಕಾರುಣ್ಯಾವಲೋಕನ ಬಲದಿ ಚರಿಸುವ ದೇವತೆಗಳನ್ನು ಮುಟ್ಟಲಾಪವೇ ಪಾಪಕರ್ಮಗಳು. ಹೀಗೆ ಪಾಪಕರ್ಮಗಳು ದೇವತೆಗಳಿಗೆ ಮುಟ್ಟೋದಿಲ್ಲ. ಇದೆಲ್ಲ ಸರ್ವ ಪ್ರತೀಕ ಸಂಧಿ ದೇವತೆಗಳ ಆಚರಣೆ, ವ್ಯಾಪ್ತೋಪಾಸಕರ ಚಿಂತನೆಯನ್ನು ನಮ್ಮೆದುರಿಗೆ ತೆರೆದಿಡ್ತಾ ಇದ್ದಾರೆ ಜಗನ್ನಾಥದಾಸರು. ನಮಗೆ ಹೆಂಗೆ ಗೊತ್ತಾಗಬೇಕಿದೆಲ್ಲ? ಪ್ರೇರಕ ಅಪಿ ಪಾಪಾನಾಂ, ಪಾಪಕರ್ಮಗಳಿಗೆ ದೇವತೆಗಳು ಪ್ರೇರಣೆ ಮಾಡಿದರೂ ಕೂಡ ಪುಣ್ಯಮೇವಾಭಿರಾಪ್ಯತೆ, ಅವರಿಗೆ ಪುಣ್ಯವೇ ಬರುತ್ತೆ. ಇದೆಲ್ಲವನ್ನು ಸದೃಷ್ಟಾಂತವಾಗಿ ಜಗನ್ನಾಥದಾಸರು ಸರ್ವಪ್ರತೀಕ ಸಂಧಿಯಲ್ಲಿ ತೋರಿಸ್ತಾ ಇದ್ದಾರೆ. ಮುಂದೆ ಏನು ಹೇಳ್ತಾರೆ ಎಂಬುದನ್ನು ನಾಳಿನ ದಿವಸ ಪುನಃ ಶ್ರವಣ ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧಾತ್ಮನಾ ವಾ ಸ್ವತಃಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹರಯೇ ನಮಃ.